ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಸ್ವಲ್ಪ ಬರ್ತೀರಾ? ಅಪ್ಪಾಜಿ, ಅಮ್ಮ, ಅಮ್ಮ, ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಅಪ್ಪ, ಅಮ್ಮ, ಆದಿ, ಅಯ್ಯೋ ಏ ಆದಿ, ಯಾಕೋ ಆದಿ, ರೀ ಎದ್ದು 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 ಎದ್ದು. ಯಾಕಪ್ಪ? ನಮ್ ಯಾರನ್ನಾದ್ರೂ ಕರೆಯೋದಲ್ವೇನೋ? ಹುಷಾರ್. ಕುತ್ಕೋ ಕುತ್ಕೋ. ಏನಾಯ್ತು? ಯಾಕೋ ಬಿದ್ದೆ? ಅಯ್ಯೋ ಬೆಳ್ಳುಳ್ಳಿ, ಎಲ್ಲಾಯ್ತು? ಅಯ್ಯೋ ಅಯ್ಯೋ ಬೆಳ್ಳುಳ್ಳಿ, ಎಲ್ಲ ಮಾಡ್ಕೊಂಡೆ ನೀನು. ನಾನಾದ್ರೂ ನಿನ್ನ ಯಾಕೆ ಬಿಟ್ಬಿಟ್ಟು ಅನ್ನೋ. ಐಶ್ವರ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಅದೇ ನಮ್ಮನ್ನ ಯಾರಾದ್ರೂ ಕರೆಯೋದಲ್ವೇನೋ? ಕರೆದೆ ಅಪ್ಪ, ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಕೂತ್ಕೊಳ್ಳೋಕೆ ಟ್ರೈ ಮಾಡಿದೆ, ಬಿದ್ಬಿಟ್ಟೆ. ಮಾವಯ್ಯ ನೋಡಿ, ತಲೆ ಹಿಡ್ಕೊಂಡು ಕುಂತ್ಕೊಂಡವನೆ, ತಲೆಗೆ ಏಟಾಗದೆ ಅನ್ಸುತ್ತೆ. ಮಾವಯ್ಯ ಬನ್ನಿ, ಅವನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಐಶು ಇರು, ಕೂರ್ಸೋಣ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅವನು. ಹುಷಾರು. ಏಯ್, ನಿಧಾನ 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 ನಿಧಾನ, ಸುಧಾರಿಸ್ಕೊ. ತುಂಬಾ ಪೆಟ್ಟಾಯ್ತೇನೋ? ನೀರು ಕುಡಿತ್ಯಾ? ಬೇಡಮ್ಮ. ಐಶ್ವರ್ಯ ಹೇಳೋದು ಸರಿನೇ ಮೀರಾ ಅವರೇ, ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಅದೇ ಈಗ ಹೇಗಿದೆಯೋ? ನೋವಾಗ್ತಾ ಇದೆಯೇನೋ? ಪರವಾಗಿಲ್ಲ ಅಜ್ಜಿ, ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗ್ತದೆ. ಮಾವಯ್ಯ ಬನ್ನಿ, ಪುರ್ಪುರ್ನೆ ಅವನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಸರಿ ಮೀರಾ ಅವರೇ, ನಾನು ಐಶ್ವರ್ಯ ಆದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ. ನೀವು ಹೋಗ್ತಿದ್ದೀರಾ? ಪರಿಚಯ ಮನೆಯವ್ರು ಬರ್ತಿದ್ದಾರಲ್ಲ ರೀ. ಹಾಗಂತ ಇಂಥ ಪರಿಸ್ಥಿತಿನಲ್ಲಿ ಆದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಮನೇಲಿರಕ್ಕಾಗತ್ತೇನ್ರಿ? ನಾನು ಹಾಗೆ ಹೇಳ್ತಿಲ್ಲ, ನೀವು ಮನೇಲಿರಿ, ನಾನು ಐಶು ಹೋಗ್ಬಿಟ್ಟು ಬರ್ತೀವಿ. ಬಾರೋ ಆದಿ. ಅಲ್ಲ ಮೀರಾ, ನೀನೇ ಹೊಟ್ಟೋದ್ರೆ ಇಲ್ಲಿ ಯಾರು ನೋಡ್ಕೋತಾರೆ? ಸುಮ್ಮನೆ ಶೀನಿನೋ ಐಶುನೋ ಹೋಗಿ ಬರ್ಲಿ ಬಿಡು. ಹೌದು ಮೀರಾ ಅವರೇ, ನೀವು ಬಂದ್ಬಿಟ್ರೆ ಇಲ್ಲಿ ಸಮಸ್ಯೆ ಆಗುತ್ತೆ, ಅದಕ್ಕೆ ನಾವಿಬ್ರು ಹೋಗಿ ಬರ್ತೀವಿ. ಅಪ್ಪ, ಹಾಸ್ಪಿಟ್ಲ್ಗೇನು ಬೇಡ, ಚಿಕ್ಕದಾಗ ಆಗಿರೋ ತಾನೆ. ಈಗ ನನಗೆ ಅಷ್ಟೊಂದು ನೋವೇನಿಲ್ಲ. ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋಣ. ಮೀರಾ, ನೀ ಶಂಕರಂಗೆ ಫೋನ್ ಮಾಡಿ ಗೌರಿನ ಸ್ವಲ್ಪ ಬೇಗ ಕರ್ಕೊಂಡು ಬರಕ್ಕೆ ಹೇಳು. ಸರಿ ಇರೋರೆ, ಚೇರ್ ತಗೊಳ್ಳಿ. ಶಿನಿ, ಆಸ್ಪತ್ರೆಗೆ ಹೋದ ಕೂಡಲೇ ಫೋನ್ ಮಾಡೋ. ಸರಿನಮ್ಮ. ಎಲ್ಲ ಕೆಲಸ ಮುಗೀತು. ಗೌರಿ, ತಿಂಡಿ ಎಲ್ಲ ತಯಾರೈತೆ? ಹಾತೆ ರೆಡಿ ಇದೆ. ಎಲ್ಲರೂ ಬಂದ್ರೆ ಬಡಿಸ್ಬಿಟ್ಟು ನಾನು ಹೊರಡ್ತೀನಿ. ಹೊಂಡ್ಬೇಕು? ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯೆ? ಅತ್ತೆ, ಗ್ರೀಷ್ಮನ್ ಮದ್ವೆ ಮಾತುಕತೆ ಇದೆಯಲ್ಲ, ಅಪ್ಪಾಜಿ ಅಮ್ಮ ನಿಮಗೆ ಹೇಳಿದ್ರಲ್ಲ. ಹೌದಲ್ವೇ? ಮರ್ತೆ ಹೋಗಿತ್ತು.
ಈಗಲೇ ಹೋಗ್ಬೇಕು ಅನ್ಕೊಂಡಿದ್ಯೇ? ಹೌದು ಅತ್ತೆ, ನೀವೆಲ್ಲರೂ ಬೇಗ ತಿಂಡಿಗೆ ಬಂದರೆ ನಿಮಗೆ ತಿಂಡಿ ಬಡಿಸಿ ನಾನು ಹೊರಡ್ತೀನಿ. ಅಲ್ಲಿ ಅಪ್ಪಾಜಿ ಅಮ್ಮ ಕಾಯ್ತಾ ಇರ್ತಾರೆ. ಸರಿ ಸರಿ, ಒಂದು ಹಂಗೆಯ ಮಧ್ಯಾಹ್ನ ಊಟಕ್ಕೂ ಹೊಸಿ ಏನಾದರೂ ತಯಾರಿ ಮಾಡಿ ಹೋಗವ. ಅಡ್ಗೆ ಏನು ಮಾಡಿ ಹೋಗೋದು ಬೇಡ. ಅಡ್ಗೆಗೆ ಏನೇನು ಬೇಕು ಎಲ್ಲ ತಯಾರು ಮಾಡಿ ಹೋಗು. ಬೇಳೆ ಇಲ್ವಲ್ಲ, ಪಂಕು ತರಕ್ಕೆ ಹೋಗೋಳೆ. ಅದು ತಂದ ಮೇಲೆ ನಾನೆಲ್ಲ ನೋಡ್ಕೊತೀನಿ. ಸರಿ. ಹೋಗು. ಅಮ್ಮಿಯವರೇ, ಇಲ್ಲೇನು ಮಾಡ್ತಾ ನಿಂತ್ಬಿಟ್ರಿ? ಮಾವಯ್ಯ ಫೋನ್ ಮಾಡಿದ್ರು, ಬೆಳ್ಳುಳ್ಳಿ ಎಡು ಬಿದ್ಬಿಟ್ನಂತೆ, ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡೋರಂತೆ. ಅಯ್ಯೋ ದೇವ್ರೆ, ಹೌದಾ? ಇವತ್ತು ಗ್ರೀಷ್ಮನ್ ಮದುವೆ ಮಾತುಕತೆ. ಇಂಥ ಟೈಮಲ್ಲಿ ಹೀಗೆಲ್ಲ ಆಗ್ಬೇಕಾ? ಗಾಬರಿ ಆಗ ಅಂಥದ್ದು ಏನಿಲ್ವಂತೆ. ಚೆಕಪ್ ಮುಗಿಸ್ಕೊಂಡು ಮನೆಗೆ ಕರ್ಕೊಂಬರ್ತೀವಿ ಅಂದರು. ಮನೆಗೆ ಜನ ಬರ್ತಾರೆ, ನೀನು ಮತ್ತೆ ಗೌರಿ ಮನೆಗೆ ಬಿರ್ನೆ ಹೋಗಿ ಅಂತ ಹೇಳಿದ್ರು. ಸರಿ ಸರಿ, ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ, ಮಾಡಿಬಿಡ್ತೀನಿ, ಆಮೇಲೆ ಹೊರಡೋಣ. ಅಯ್ಯ, ಅದು ಪಂಕು ಅವಳೆ, ನೀವೇ ಮಾಡ್ಬೇಕೆ? ಟೈಮ್ ಆಗತ್ತೆ, ಬನ್ನಿ ನಾವು ಹೋಗುವ. ಪಂಕಜ ಅವರು ಮಾರ್ಕೆಟಿಗೆ ಹೋಗಿದ್ದಾರಂತೆ, ಅದಕ್ಕೆ ಅವ್ರು ಬರೋವರೆಗೂ ನೀನೇ ರೆಡಿ ಮಾಡು ಅಂತ ಅತ್ತೆ ಹೇಳಿದ್ರು. ಹಂಗಾರೆ ನಿಮ್ಗೆ ಲೇಟ್ ಆಯ್ತದೆ. ಅಲ್ಲಿ ಮನೆಯಾಗ ಬೇರೆ ಮಾವಯ್ಯನೂ ಇಲ್ಲ, ಸಾನೆ ಕೆಲಸಗಳಿರ್ತದೆ. ನಾನು ಮುಂದಕ್ಕೆ ಹೋಗಿರ್ತೀನಿ, ನೀವು ಮುಗಿಸ್ಕೊಂಡು ಬಂದ್ಬಿಡಿ. ಸರಿ ಸರಿ, ನಾನು ಹಾಗೆ ಮಾಡ್ತೀನಿ, ನೀವು ಹೋಗಿರಿ. ತಡ ಮಾಡಿಬಿಡಿ ಅಮ್ಮಿಯವರೇ, ನಡೀತಾ ಇರೋದು ನಿಮ್ಮ ತಂಗಿ ಮದುವೆ ಮಾತುಕತೆ. ಬೇಗ ಬಂದ್ಬಿಡಿ. ಮೀರಾ ಗ್ರೀಷ್ಮನ್ ರೆಡಿ ಮಾಡಿದ್ಯಾ? ಇಲ್ಲ ಅತ್ತೆ, ಮಾಡಿದ್ದೀನಿ ಅತ್ತೆ. ರಾಮ, ಸರಿ, ಅವರೆಲ್ಲ ಬರೋ ಹೊತ್ತಾಯ್ತು. ಎಲ್ಲ ಸರಿಯಾಗಿದೆಯಾ ಒಂದ್ಸತಿ ನೋಡ್ಕೊಂಡ್ಬಿಡು. ಆಮೇಲೆ ಶೀನಿ ಏನಾದರೂ ಫೋನ್ ಮಾಡಿದ್ನಾ? ಆಸ್ಪತ್ರೆಯಿಂದ ಬರೋದು ಎಷ್ಟೊತ್ತಾಗತ್ತಂತೆ? ಈ ಗಡಿಬಿಡಿನಲ್ಲಿ ನಾನು ಫೋನ್ ಮಾಡೋದು ಮರ್ತ್ಬಿಟ್ಟೆ, ಮಾಡಿಲ್ಲ. ಸರಿ, ಈಗಲಾದ್ರೂ ಬೇಗ ಮಾಡು. ಎಷ್ಟೊತ್ತಿಗೆ ಬರ್ತಾನೆ ಅಂತ ಕೇಳು. ಗೌರಿ ಯಾಕೆ ಬಂದಿಲ್ಲ? ನೀನು ಆಗ್ಲೇ ಹೇಳ್ದೆ ಅಲ್ವಾ ಬೇಗ ಬಾ ಅಂತ. ಅದೇ ನನಗೂ ಅರ್ಥ ಆಗ್ತಿಲ್ಲ, ಅವಳು ಯಾಕೆ ಬಂದಿಲ್ಲ ಅಂತ. ಇರಿ, ಅವಳಿಗೂ ಒಂದು ಫೋನ್ ಮಾಡಿಬಿಡ್ತೀನಿ. ಬರೋ ಹೊತ್ತಿಗೆ ಮಗಳೇ ಮನೇಲಿಲ್ಲ ಅಂತಂದ್ರೆ ಏನರ್ಥ? ಬೇಗ ಬರಕ್ಕೆ ಹೇಳು. ಗ್ರೀಷ್ಮನ್ ರೂಮ್ಗೆ ಹೋಗ್ತಿದ್ದೀನಿ, ಅವಳ ಹತ್ರನೇ ಮಾಡಿಸ್ತೀನಿ. ಒಳ್ಳೆ ಕೆಲಸ. ಏನು ಕತೆನೋ, ತಾಂಬೂಲ ತಟ್ಟೆ ರೆಡಿ ಮಾಡಿದಾರೋ ಇಲ್ವೋ? ರೀ ಹೊಸಿ ನಿಂತ್ಕಡೆ, ಇವತ್ತು ಡಾಕ್ಟ್ರು ಚೆಕಪ್ ಕರೆದವ್ರೆ. ಅದಕ್ಕೇನು ಇವಾಗ? ನಾವಿಬ್ರು ಹೋಗಿ ಬರೋನೆ. ನೆನ್ನೆಲ್ಲ ಬಾಯಿಗೇನು ಮಣ್ಣು ಹಾಕೊಂಡಿದ್ದ? ನಿನ್ನೆ ಹೇಳಕ್ ಆಯ್ತಿರ್ಲಿಲ್ವಾ ನಿನ್ಗೆ? ನನ್ನ ಕೈಯಲ್ಲಿ ಆಯ್ಕಿಲ್ಲ, ನಂಗೆ ಬೇರೆ ಕೆಲಸ ಅದೇ. ಅವನ್ ಕರ್ಕೊಂಡು ಹೋಗು. ಅತ್ತೆವಾ ಡಾಕ್ಟ್ರು ಇವತ್ತು ಚೆಕಪ್ ಕರೆದವ್ರೆ. ಅವರು ಕೇಳಿದ್ರೆ ಹಂಗೆ ಹೋಗ್ಬಿಟ್ರು. ಅದಕ್ಕೆ ನಾನ್ತವ ಯಾಕೆ ಹೇಳಕ್ ಬಂದಿದ್ಯಾ? ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯೇ? ಅತ್ತೆವಾ ಬನ್ನಿ ಅತ್ತೆವಾ, ಹೋಗ್ಬಿಟ್ಟು ಬಂದ್ಬಿಡಮ್ಮ. ಇವತ್ತೇನ ನಾವು ಹೋಗಿಲ್ಲ ಅಂದರೆ ಡಾಕ್ಟ್ರು ಫಾರಿನ್ ಕೊಂಡೊಯ್ತಾರಂತೆ, ಮತ್ತೆ ಬರೋದು ಸಾನೇ ದಿನ ಆಯ್ತದಂತೆ. ಅಲ್ಲ ಕಣಮಿ, ಈಗ ನೀನ್ ಚೆಕಪ್ ಮಾಡಿಸ್ಕೊಂಡು ಏನಾಗ್ಬೇಕಾಗೈತೆ? ಡಾಕ್ಟ್ರು ನಿನಗೆ ಮಕ್ಳು ಹಾಕಿಲ್ಲ ಅಂತ ಹೇಳವ್ರಲ್ವೇ? ಮತ್ತಿವಾಗ ಚೆಕಪ್ಪು ಬಿಕಪ್ಪು ಅಂತೆಲ್ಲ ಯಾಕೆ? ಡಾಕ್ಟ್ರು ಸುಮ್ಕೆ ಯಾಕೆ ದುಡ್ಡು ಸುರಿಯುಮ? ಹೋಗಿ ಕೆಲಸ ನೋಡ್ಕೊ. ಇದಾದ್ಮ್ಯಾಕು ಹೋಗ್ಬೇಕು ಅನ್ನೋದಿದ್ರೆ ಫಾರಿನಿಗೆ ಹೋಗವ್ರೆ ಅಂತ ಹೇಳ್ದಲ್ಲ, ಅವ್ರು ಬಂದ ಮ್ಯಾಕೆ ನೋಡ್ಕೊಳ್ಳೋಮ. ನನಗೆ ಇವತ್ತು ಬರಕ್ ಹಾಕಿಲ್ಲ, ಗೌರಿನ ನಿನ್ ಜೊತೆಗೆ ಬರಕಿಲ್ಲ ಬಿಡು. ಅವಳ ತಂಗಿ ಮದುವೆ ಮಾತುಕತೆ ಏನೋ ಅಂತ ಹೇಳ್ತಿದ್ಲು, ಅಲ್ಲಿಗೆ ಹೋಯ್ತವಳೆ. ಯಾಕಮ್ಮಿ ಮಕ್ಕ ಹಂಗ್ ಮಾಡ್ಕೊಂಡಿದ್ಯಾ? ಹೋಗು, ಪಂಕುನು ಮನೇಲಿಲ್ಲ, ಬೇಕಾದಷ್ಟು ಕೆಲಸ ಐತೆ, ಹೋಗಿ. ಅತ್ತೆ, ಏನು ಮಾತಾಡ್ತಿದ್ದೀರಾ ನೀವು? ಸುನಂದ ಅಕ್ಕನಿಗೆ ಮೊದಲೇ ಹುಷಾರಿಲ್ಲ, ನೀನು ನೋಡಿದ್ರೆ ನೆಲ ಒರೆಸು ಅಂತಿದ್ದೀರಲ್ಲ. ಓ ಹೌದಲ್ವೇ, ಮರ್ತೆ ಬಿಟ್ಟಿದ್ದೆ. ಸುನಂದ ನೆಲ ಒರ್ಸೋದ್ ಬೇಡ, ನೀನ್ ಒರ್ಸು ಹೋಗಮ್ಮಿ. ಗೌರಿ ಬ್ಯಾಡ ಬುಡವ, ನಾನೇ ಒರ್ಸ್ಕೊತೀನಿ. ನಿನ್ ಗಿರೀಶ್ಮನ್ ಮದುವೆ ಮಾತುಕತೆಗೆ ತಡ ಆಗ್ಬಿಡ್ತದೆ, ನೀನು ಹೊಂಡು. ಅದಕ್ಕಿನ ಟೇಮ್ ಅದೇ. ಅಯ್ಯ, ನೆಲ ಒರ್ಸಕ್ಕೇನು ಇಡೀ ದಿನ ತಕ್ಕತದ? ಒಂದ್ 5 ನಿಮಿಷ ಒರ್ಸು ಹೋಗ್ಬಿಡು. ಆಟಲ್ಲಿ ನೀನು ಬಟ್ಟೆ ಹೋಗಿ ಕೂತ್ಕೊಂಡೆ ಹೋಗಿ, ಸುಸ್ತಾಕಿಲ್ಲ. ಹೋಗ್ರಿ. ಅತ್ತೆ ಅತ್ತೆ
ನೀವೇನು ಬಟ್ಟೆ ಒಗೆಯೋದು ಬೇಡ, ನಾನೇ ಒಗಿತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಬ್ಯಾಡ ಗೌರವ, ನೀನು ಹೊಂಡು, ನಂಗೇನು ಕಷ್ಟ ಆಗಕ್ಕಿಲ್ಲ. ಅಯ್ಯೋ ಅಕ್ಕ, ಪರವಾಗಿಲ್ಲ, ನಾನು ಹೇಳ್ತಿದ್ದೀನಲ್ಲ, ನಾನೇ ಬಟ್ಟೆ ಒಗಿತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಪಂಕಜ ಅವರೇ, ಒಂದು ನಿಮಿಷ ಬನ್ನಿ. ನೀವು ಬಂದಿದ್ದು ಒಳ್ಳೇದೇ ಆಯಿತು, ನಾವು ನಿಮಗೆ ವೇಟ್ ಮಾಡ್ತಿದ್ವಿ. ಯೋಳಿ ಏನು ಕೆಲಸ ಮಾಡಬೇಕು ಅಂತವ. ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನೀವು ಬೇಗ ಅಡುಗೆ ಮಾಡಿಬಿಡಿ. ಹಾಗೆ ಬಟ್ಟೆ ಒಗೆದು ನೆಲನೂ ಒರೆಸ್ಬಿಡ್ತೀರಾ? ಸರಿ. ಅಜ್ಜಿ, ಇವತ್ತು ಅಕ್ಕನಿಗೆ ಚೆಕಪ್ ಇದೆ, ನಾನು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಜೊತೆಗೆ ನಮ್ಮ ಮನೆಗೂ ಹೋಗಿ ಗ್ರೀಷ್ಮನ್ ಮದುವೆ ಮಾತುಕತೆ ಮುಗಿಸ್ಕೊಂಡು ಬರ್ತೀನಿ. ಪಂಕಜ ಅವರೇ, ನಾನು ಸುನಂದ ಅಕ್ಕಂಗೆ ಕರ್ಕೊಂಡು ಹೋಗ್ತಿದ್ದೀನಿ, ಅಜ್ಜಿಗೂ ಹೇಳಿದ್ದೀನಿ, ಅತ್ತೆ ಕೇಳಿದ್ರೆ ಹೇಳ್ಬಿಡಿ. ಆಯ್ತು ಅಮ್ಮೋರೆ. ಅಕ್ಕ ಬನ್ನಿ ಹೋಗೋಣ.